ಪ್ರತಿ ಗ್ರಾಮದ, ರಾಜ್ಯದ, ದೇಶದ ಪ್ರಜಾಪ್ರಭುಗಳಿಗೆ ವಂದಿಸಿ, ನಮ್ಮ ಪಕ್ಷ ಇಂಡಿಯನ್ ಮೂವ್ಮೆಂಟ್ ಪಾರ್ಟಿ ಭಾರತೀಯ ಚಳವಳಿ ಪಕ್ಷ ಹುಟ್ಟಿದ್ದೇ ಜನಹಿತ ಆಡಳಿತಕ್ಕಾಗಿ ಕೌನ್ಸಿಲಿಂಗ್ ವರ್ಗಾವಣೆ ಜಾರಿ ಮಾಡಿ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಪ್ರಬುದ್ಧ ಜನರನ್ನು ಎಚ್ಚರಿಸಿ ಪ್ರಬುದ್ಧ ಸಮಾಜ ನಿರ್ಮಿಸಿ ಮನಗಳಲ್ಲಿ, ಮನೆಗಳಲ್ಲಿ, ಮತಗಳಲ್ಲಿ ಪರಿವರ್ತನೆ ತರುವ ಅಂತರಂಗದ ಚಳವಳಿ ಈ ಪಕ್ಷದ ಕನಸು. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಂಬ 3 ಅಂಗಗಳಿವೆ. ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳು ಒಂದಕ್ಕೊಂದು ಹಸ್ತಕ್ಷೇಪದ ಆಡಳಿತ ಈಗ ನಡೆಸುತ್ತಿರುವುದರಿಂದ ಈಗಿರುವ ಆಡಳಿತ ವ್ಯವಸ್ಥೆಯು ಸಂಪೂರ್ಣವಾಗಿ ಜನ ವಿರೋಧಿ ಆಡಳಿತ ವ್ಯವಸ್ಥೆಯಾಗಿ ಭ್ರಷ್ಟಾಚಾರದ ಮೂಲವಾಗಿ ಇದ್ದವರಿಗೊಂದು ಇಲ್ಲದವರಿಗೊಂದು ನ್ಯಾಯ ಕೊಟ್ಟು ರಾಜ್ಯದ ಸ್ವಾಸ್ಥ್ಯವನ್ನು ಕದಡಿ ಜನರಿಗೆ ನ್ಯಾಯ ಸಿಗದಂತಾಗಿದೆ. ಇದರ ಜೊತೆಗೆ ಶಾಸಕಾಂಗವು ನ್ಯಾಯಾಂಗದಲ್ಲಿ ಮತ್ತು ಕಾರ್ಯಾಂಗದಲ್ಲಿ ಸಂಪೂರ್ಣ ಹಸ್ತಕ್ಷೇಪ ಮಾಡಿ ತನ್ನ ಹತೋಟಿಯಲ್ಲಿಟ್ಟುಕೊಂಡು ಸ್ವಜನ ಪಕ್ಷಪಾತ, ಜಾತೀಯತೆ, ಶಿಫಾರಸು ಪತ್ರಗಳು, ದುಡ್ಡಿನ ವ್ಯವಹಾರ ಅನೇಕ ಅಂಶಗಳನ್ನು ಒಳಗೊಂಡು ತಮ್ಮ ಮನಸ್ಸಿಗೆ ಬಂದಂತೆ ವರ್ಗಾವಣೆಗಳನ್ನು ಮಾಡುವ ವ್ಯವಸ್ಥೆ ಈಗ ಜಾರಿಯಲ್ಲಿದೆ. ಇದರಿಂದ ಆಡಳಿತ ಯಂತ್ರಣವು ಸಂಪೂರ್ಣವಾಗಿ ದುರ್ಬಲಗೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಜನರಿಗೆ ಸಿಗಬೇಕಾದ ನ್ಯಾಯಸಮ್ಮತ ಸಮಾನತೆಯ ಕೆಲಸ ಕಾರ್ಯಗಳು ಆಗುತ್ತಿಲ್ಲ. ರಾಜ್ಯದಲ್ಲಿ, ದೇಶದಲ್ಲಿ ಅನೇಕ ಇಲಾಖೆಗಳಿದ್ದು ಆ ಇಲಾಖೆಗಳ ವರ್ಗಾವಣೆ ಮತ್ತು ಇಲಾಖೆಗಳ ಅಧಿಕಾರಿಗಳ, ನೌಕರರ ಮತ್ತು ನ್ಯಾಯಾಂಗದ ಮೇಲೆ ತಮ್ಮ ಹಿಡಿತ ಬಲಪಡಿಸಿಕೊಂಡು ತಮ್ಮ ಅಧಿಕಾರ ಅವಧಿಯಲ್ಲಿ ತಮಗೆ ಬಂದಂತೆ ಅಧಿಕಾರಿ ವರ್ಗವನ್ನು ನಡೆಸಿಕೊಂಡು ಭ್ರಷ್ಟಾಚಾರವೆಂಬ ಪಿಡುಗು ದೇಶವ್ಯಾಪಿಯಾಗಿ ಮತ್ತು ರಾಜ್ಯದ ತುಂಬೆಲ್ಲ ಪಸರಿಸಿಕೊಂಡಿದೆ. ತಾವು ಹೇಳಿದಂತೆ ನಡೆಯದಿದ್ದರೆ ಅವರನ್ನು ವರ್ಗಾವಣೆ ಮಾಡುವುದು ಮತ್ತು ಕಿರುಕುಳ ಕೊಟ್ಟು ಅವರ ನೌಕರಿಯಲ್ಲಿ ಹಸ್ತಕ್ಷೇಪ ಮಾಡಿ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದಾರೆ. ಇದರ ಮೂಲ ಕರ್ತೃಗಳು ರಾಜ್ಯ ಮಟ್ಟದಲ್ಲಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, ದೇಶ ಮಟ್ಟದಲ್ಲಿ ಸಂಸದರು, ಕೇಂದ್ರೀಯ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿ. ಬಂಧುಗಳೇ, ರಾಜ್ಯದಲ್ಲಿ, ದೇಶದಲ್ಲಿ ಅದೆಷ್ಟೋ ಜನ ಅಧಿಕಾರಿಗಳು ಓದಿ ಬರೆದು ಸಾಮಾನ್ಯ ನೌಕರರನ್ನು ಹಿಡಿದು IAS ಅಧಿಕಾರಿ ಅವರಿಗೆ ಅದೆಷ್ಟೋ ಜನ ನೌಕರಿಯಲ್ಲಿ ಪ್ರಾಮಾಣಿಕತೆಯಿಂದ ಜನರ ಸೇವೆ ಮಾಡಿ ಜನರ ಆಶೋತ್ತರಗಳನ್ನು ಈಡೇರಿಸಿ ನೆಮ್ಮದಿಯ ಬದುಕುವಂತೆ ಮಾಡಲು ಕೂಡ ಈ ಜನನಾಯಕರು ಅವರಿಗೆ ನೌಕರಿ ಮಾಡಲು ಬಿಡದಂತೆ ನಡೆಸಿಕೊಳ್ಳುತ್ತಿದ್ದಾರೆ. ಅದೆಷ್ಟೋ ಜನ ಸರ್ಕಾರಿ ನೌಕರರು ತಮ್ಮ ನೌಕರಿ ಅವಧಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಇಲ್ಲ ನೌಕರಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿದ್ದಾರೆ. ಆದರೂ ಕೂಡ ಇದರ ಬಗ್ಗೆ ಯಾವ ರಾಜಕಾರಣಿಯೂ ವಿಧಾನಸಭೆಯಲ್ಲಿ ಆಗಲಿ ಲೋಕಸಭೆಯಲ್ಲಾಗಲಿ ಪ್ರತಿರೋಧ ಮಾಡಲಿಕ್ಕೆ ಇದೇ ಚಳವಳಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಂದರೆ
ನೌಕರದಾರರು ಏನೇ ಆಗಲಿ ನಮ್ಮ ಆಡಳಿತ ಹೀಗೆ ಇರುವುದು ಎಂಬುದನ್ನು ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಜನನಾಯಕರು, ಎಲ್ಲ ಜನಪ್ರತಿನಿಧಿಗಳು ಬಂದಿರುತ್ತಾರೆ. ಅದಕ್ಕಾಗಿ ಈ ದೇಶದಲ್ಲಿ, ರಾಜ್ಯದಲ್ಲಿ ವರ್ಗಾವಣೆಗಳನ್ನು 2 ವರ್ಷ 6 ತಿಂಗಳಿಗೊಮ್ಮೆ, ಅಂದರೆ 2.5 ವರ್ಷಕ್ಕೆ ಒಮ್ಮೆ ಕೌನ್ಸಿಲಿಂಗ್ ವರ್ಗಾವಣೆಯ ಪ್ರಕಾರ, ಇದೊಂದು ವ್ಯವಸ್ಥೆ, ಆಡಳಿತ ವ್ಯವಸ್ಥೆಯ ಒಂದು ಭಾಗ. ಕೌನ್ಸಿಲಿಂಗ್ ವರ್ಗಾವಣೆ ಪ್ರಕಾರ ಅಂದರೆ ನೌಕರರು ತನಗೆ ಬೇಕಾದ ಇಚ್ಛೆಯುಳ್ಳ ಸ್ಥಳಕ್ಕೆ, ಅವರು ಆಯ್ಕೆ ಮಾಡಿದ ಸ್ಥಳಕ್ಕೆ ಹೋಗಿ ಅಲ್ಲಿ ತನಗೆ ಬಂಧನವಾಗಿರುವ ಕಾಯ್ದೆ ಕಾನೂನಿನ ಪ್ರಕಾರ ಜನರ ಸೇವೆಯೆಂದೇ ತನ್ನ ಗುರಿ ಎಂಬ ಕಲ್ಪನೆಯೊಂದಿಗೆ ಬದುಕಲು ಕೌನ್ಸಿಲಿಂಗ್ ವರ್ಗಾವಣೆಯನ್ನು ಜಾರಿ ಮಾಡುವುದು ಈ ಪಕ್ಷದ ಭಾರತೀಯ ಚಳವಳಿ ಪಕ್ಷದ ಮುಖ್ಯ ಗುರಿ. ಒಬ್ಬ ಅಧಿಕಾರಿ ದಕ್ಷತೆಯಿಂದ ನಡೆಯುತ್ತಿದ್ದರೆ ಅವನಿಗೆ ಯಾರು ನ್ಯಾಯಾಂಗವಿರಲಿ, ಶಾಸಕಾಂಗವಿರಲಿ, ಮತ್ತಿನ್ನಾವುದೇ ವ್ಯಕ್ತಿಯಲ್ಲಿ ಅವರಿಗೆ ದಬ್ಬಾಳಿಕೆ ಅಥವಾ ಕರೆ ಮಾಡಿ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವ ಅವಶ್ಯಕತೆ ಇಲ್ಲ, ಮಾಡಲು ಬಾರದು. ಮಾಡಿದರೆ ಅವನನ್ನು ಮೊಬೈಲ್ ರೆಕಾರ್ಡ್ ಮಾಡಿ ಅವರಿಗೆ ಫೋನ್ ಮಾಡಿದವರಿಗೆ ಶಿಕ್ಷಿಸುವ ವ್ಯವಸ್ಥೆಯನ್ನು ಜಾರಿ ಮಾಡುವುದು. ಒಂದು ವೇಳೆ ಯಾರಾದರೂ ಫೋನ್ ಮಾಡಿದರೆ ಅದನ್ನು ಕೂಡಲೇ ಮೇಲಾಧಿಕಾರಿಗಳಿಗೆ ಅಥವಾ ಸಾರ್ವಜನಿಕರಿಗೆ ತಿಳಿಸಿ ಅದನ್ನು ಹದ್ದುಬಸ್ತಿನಲ್ಲಿರುವ ವ್ಯವಸ್ಥೆ ಜಾರಿ ಮಾಡಲಾಗುವುದು. ಆಗ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಒಂದಕ್ಕೊಂದು ಹಸ್ತಕ್ಷೇಪವಿಲ್ಲದೆ ನಡೆದುಕೊಂಡರೆ ಜನರ ನೆಮ್ಮದಿಯ ಬದುಕಿಗೆ ಅಧಿಕಾರಿ ವರ್ಗ, ನ್ಯಾಯಾಂಗ ಪೂರಕವಾಗಿ ನೆಮ್ಮದಿಯ ಬದುಕು, ಸಮಾನ ನ್ಯಾಯ ಜನರಿಗೆ ಒದಗಿಸಲು ಅನುಕೂಲವಾಗುತ್ತದೆ. ಅದಕ್ಕಾಗಿ ಕೌನ್ಸಿಲಿಂಗ್ ವರ್ಗಾವಣೆ ಕಡ್ಡಾಯ ಜಾರಿ ಈ ಪಕ್ಷದ ಉದ್ದೇಶ. 2 ವರ್ಷ 6 ತಿಂಗಳು ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿದ್ದರೆ ಮುಂದಿನ 2.5 ವರ್ಷ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಯಲ್ಲಿ ವರ್ಗಾವಣೆ ಆಗಲೇಬೇಕು ಮಾಡುವ ವ್ಯವಸ್ಥೆ. ಈಗ ಕೆಲವೊಂದು ನೌಕರರು ಒಂದೇ ಹುದ್ದೆಯಲ್ಲಿ, ನೌಕರಿ ಪ್ರಾರಂಭದಿಂದ ಒಂದೇ ಹುದ್ದೆಯಲ್ಲಿ ಅನೇಕ ವರ್ಷ ಕೆಲಸ ಮಾಡಿ ಶಾಸಕಾಂಗದ ಜನರ ಗುಲಾಮರಂತೆ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕುತ್ತಿದ್ದಾರೆ. ಇದನ್ನು ತಡೆಯಲು ಈ ಕೌನ್ಸಿಲಿಂಗ್ ವರ್ಗಾವಣೆ ಕಡ್ಡಾಯ. ಬಂಧುಗಳೇ, ಅದೆಷ್ಟೋ ನೌಕರರು ಪ್ರಾಮಾಣಿಕತೆಯಿಂದ IAS ಇರಲಿ, IPS ಇರಲಿ, ಒಬ್ಬ ಪೊಲೀಸ್ ಪೇದೆಯನ್ನು ಹಿಡಿದ IPS ವರೆಗೆ, ಒಬ್ಬ ಸಾಮಾನ್ಯ ಸಿಪಾಯಿ ಹಿಡಿದು IAS ಉನ್ನತ ಅಧಿಕಾರದವರೆಗೆ ಅದೆಷ್ಟೋ ಜನ ಪ್ರಾಮಾಣಿಕ ಜನರು ಜನರ ಸೇವೆ ಮಾಡಿ ಬರ್ತಕ್ಕಂಥ ವೇತನದಲ್ಲಿ ನೆಮ್ಮದಿಯ ಬದುಕು, ಜನರಿಗೆ ನೆಮ್ಮದಿ ಸಿಕ್ಕ ನಂತರ ತಾವು ಸಂತೋಷ ಪಡೆಯುವ ಅನೇಕ ಅಧಿಕಾರಿಗಳಿದ್ದಾರೆ. ಅವರಿಗೆ ಮುಕ್ತವಾಗಿ ಕಾಯ್ದೆ ಕಾನೂನಿನ ಪ್ರಕಾರ, ಕಾಯ್ದೆ ಕಾನೂನಿಲ್ಲದೆ ಯಾವುದೂ ಇಲ್ಲ, ಅದರೊಳಗೆ ಸ್ವಲ್ಪ ಮಾನವೀಯತೆ ಬೆರೆಸಿ ಸರ್ಕಾರಿ ನೌಕರರಿಗೆ ಅಂದರೆ ಕಾರ್ಯಾಂಗದಲ್ಲಿ ಮತ್ತು ನ್ಯಾಯಾಂಗದಲ್ಲಿ, ನಾವೀಗ ದಿನಾಲೂ ಕೇಳ್ತಾ ಇದ್ದೀವಿ, ನ್ಯಾಯಾಂಗ ವ್ಯವಸ್ಥೆಯು ಕೂಡ ಈ ಶಾಸಕಾಂಗದ ಹಸ್ತಕ್ಷೇಪದಿಂದ, ಕಾರ್ಯಾಂಗವು ಕೂಡ ಇವರ ಹಸ್ತಕ್ಷೇಪದಿಂದ ಒಂದು ಕಲುಷಿತ ಮಟ್ಟಕ್ಕೆ ಬಂದು ನಿಂತಿದೆ. ಬಂಧುಗಳೇ, ಅದನ್ನು ತಡೆಯಲು, ಅದನ್ನು ತಿದ್ದಲು ನ್ಯಾಯ ಸಮಾಜದಲ್ಲಿ ಜನತೆಯನ್ನು ಬಿಟ್ಟು, ಜನತೆಯ ಚಿಂತನೆಯನ್ನು ಬಿಟ್ಟು, ಜನರಿಗೆ ಅನುಕೂಲವಾಗುವುದನ್ನು ಬಿಟ್ಟು ಬೇರೆ ಏನನ್ನು ಈ ಪಕ್ಷ ಬಯಸುವುದಿಲ್ಲ. ಅದಕ್ಕಾಗಿ ಕೌನ್ಸಿಲಿಂಗ್ ವರ್ಗಾವಣೆ ಕಡ್ಡಾಯ ಮಾಡಿ ಜಾರಿ ಮಾಡುವುದು.